ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಸಿಕ್ಕಿದೆ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗಿದೆ. ಅದ್ರ ಬಗ್ಗೆ ಒಂದು ವಿಡಿಯೋ ಸಿಕ್ಕಿದೆ ಅಂದರೆ ತುಂಬ ವೈರಲ್ ಆಗ್ತಾ ಇದೆ ಆ ವಿಡಿಯೋ ಕೂಡ. ಬನ್ನಿ ಆ ವಿಡಿಯೋ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ನೀವು ವಿಡಿಯೋ ನೋಡ್ಕೊಂಬಂದ್ಬಿಡಿ, ಅಂದರೆ ಯಾವ ರೀತಿ ಇದೆ ವಿಡಿಯೋ ಅಂತ ಹೇಳ್ಬಿಟ್ಟು. ಇಲ್ಲಿ ಸೈಡಲ್ಲಿ ಕೂಡ ನಾನು ಪ್ಲೇ ಮಾಡ್ತೀನಿ, ನೋಡ್ಕೊಂಡು. ರ್ಯಾಪಿಡೋ ಬೈಕ್ ಲೇಡೀಸ್ ಎಲ್ಲ ಬೀಳ್ಸಿದ್ದಾನೆ ಇರೋಗುರು ನೋಡಿ. ಒಬ್ಬರಿಗೆ ಪ್ರಾಣ ಹೋಗಿದೆ, ಇಲ್ಲಿ ಗುದ್ದಿದ್ದಾನೆ, ಗುದ್ದಿ ಇಲ್ಲಿ ಹೋಗ್ತಾ ಇದ್ದಾನೆ. ಇರೋಗುರು ಏನೋ ಇರೋ ಒಂದು ಗುದ್ದಿದೆಯಲ್ಲ. ಮೇಡಮ್, ರ್ಯಾಪಿಡೋದಲ್ಲಿ ಹೋಗ್ಬೇಡಿ, ಇದನ್ನೇ ಆಗೋದು ಪ್ರಾಬ್ಲಮ್. ರೋಡ್ ಕ್ರಾಸ್ ಮಾಡೋದು ನೋಡ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ರೆ ರ್ಯಾಪಿಡೋದವರು ಇದೇ ಬಾಳೂರು. ಅವ್ರು ಮೇಡಮ್ಗೆ ಹೆಚ್ಚು ಕಡಿಮೆ ಆಗಿರೇನು? ಆ ಜಾಗದಲ್ಲಿ ನೀವೇ ಇದ್ದಿದ್ರೆ ನಿನ್ ಬೈಕಲ್ಲಿ ಇನ್ಸೂರೆನ್ಸ್ ಐತಾನೆ, ಕ್ಲಿಯರ್ ಮಾಡೋ ಒಂದಕ್ಕೆ ರೋಡ್ ಗುದ್ಬಿಟ್ಟು. ಗೈಸ್ ನೋಡಿ, ವಿಡಿಯೋ ನೋಡಿದ್ರೆ ಅಲ್ವಾ, ಅಂದರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರಾಗಿ ನಮಗೆ ಗೊತ್ತಾಗ್ತಾ ಇದೆ. ಆಟೋದವರು ಇದು ಪೋರ್ಟ್ರೇ ಮಾಡ್ತಾ ಇರೋದು ಅಂತ, ಅಂದರೆ ಬೈಕ್ ಟ್ಯಾಕ್ಸಿನ ನೆಗೆಟಿವ್ ಆಗಿ ತೋರಿಸುವಂಥ ಒಂದು ಪೋರ್ಟ್ರೇ. ಮೊದಲನೇದಾಗಿ ಏನಪ್ಪ ಅಂತಂದರೆ, ಇವಾಗ ಬೈಕ್ ಟ್ಯಾಕ್ಸಿನ ಮಾಡಿರೋದು 100% ಕರೆಕ್ಟು ಅಂತ ಹೇಳ್ಬಿಟ್ಟು ನಾನು ಒಪ್ಕೊಳಲ್ಲ. ಏನಕ್ಕೆ ಅಂತ ಅಂದರೆ, ಒಬ್ಬ ವ್ಯಕ್ತಿಗೆ ಅಲ್ಲಿ ಗುದ್ದಿದ್ದಾನೆ ಅಂತ ಅಂದರೆ ಆ ಗುದ್ದಿಗಿರೋರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ಸೋದಾಗಲಿ, ಇಲ್ಲ ಹಾಸ್ಪಿಟ್ಲಿಗೆ ಸೇರಿಸೋದಾಗಲಿ, ಅವ್ರು ಕುಡ್ದವ್ರೋ ಬಿಡ್ದವ್ರೋ ಅದು ಸೆಕೆಂಡ್ರಿ. ಅದು ಬಿಟ್ಬಿಟ್ಟು ಟಚ್ ಆಗೈತೆ, ಗುದ್ದಾದ್ಮೇಲೆ ಅವನ್ನ ಬಿಟ್ಟೋಗೋದು ಸರಿಯಲ್ಲ. ಅಂದರೆ ಹಂಗೆ ಅವ್ನು ಗುದ್ದಿದ್ದೀನಿ ಅಷ್ಟಕ್ಕೆ ಬಿಟ್ಟು ಕಿತ್ತಾಕ್ ಹೊರಟೋಗ್ತೀನಿ ನಾನು ಅನ್ನೋದು ಅದು ಕರೆಕ್ಟ್ ಅಲ್ಲ. ಸೊ ಯಾವುದೇ ಆದಂಥ ಟ್ರೀಟ್ಮೆಂಟ್ ಆಗಲಿ, ಇಲ್ಲ ಅಂತಂದರೆ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡೋದಾಗಲಿ, ನಿಯರ್ ಬೈ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಾಗಲಿ, ಈ ಥರ ಮಾಡಬೇಕು. ಅವರು ಅಂತಲೇ ಅಲ್ಲ, ಜೊತೆಯಲ್ಲಿ ಇರೋರು ಕೂಡ ಏನು ಮಾಡಬೇಕು ಅಂತಂದರೆ, ಫಸ್ಟು ಅಲ್ಲಿ ಬಿದ್ದಿರೋಂಗೆ ಏನಾಗಿದೆ ಅಂತ ಅಲ್ಲಿ ಯಾರು ಕೂಡ ನೋಡ್ತಾನೆ ಇಲ್ಲ. ಈಗ ಅಲ್ಲಿ ವೀಡಿಯೋ ಮಾಡ್ತಾ ಇರೋನೇ ಆಗಲಿ, ಅಲ್ಲಿ ಜೊತೆಗೆ ಸಪೋರ್ಟಿಗೆ ಬಂದಿರೋನಾಗಲಿ, ಅಲ್ಲಿ ತಡೆದು ನಿಲ್ಲಿಸಿರೋನೇ ಆಗಲಿ, ಯಾರು ಕೂಡ ಏನಾಗಿದೆ ಅಂತ ಅಂದರೆ ಅವನು ಇಳಿಸ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಚೆಕ್ ಮಾಡೋದಾದ್ರು ಚೆಕ್ ಮಾಡ್ತಾ ಇಲ್ಲ. ಅವ್ನಿಗೆ ಏನಾಗಿದೆ ಏನು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾ ಇಲ್ಲ. ಮೊದಲನೇದಾಗಿ ಏನು ಅಂತ ಅಂದರೆ, ಒಂದು ಬೈಕ್ ಟ್ಯಾಕ್ಸಿನ ನೆಗೆಟಿವ್ ಆಗಿ ಇಲ್ಲಿ ಪೋರ್ಟ್ರೇ ಮಾಡೋಕ್ಕೋಸ್ಕರನೇ ಇದು ವೀಡಿಯೋ ಮಾಡಿರೋದು ಅಂತ ಹೇಳ್ಬಿಟ್ಟು ನೀಟಾಗಿ ಗೊತ್ತಾಗ್ತದೆ. ಅಂದರೆ ಅವರೇ ಒತ್ತಿ ಹೇಳ್ತಾರೆ, ಬೈಕ್ ಟ್ಯಾಕ್ಸಿಲಿ ಬಂದಿರೋದಕ್ಕೆ ಹಿಂಗಾಗಿರೋದು ಅಂತ ಹೇಳ್ಬಿಟ್ಟು. ಇನ್ನೊಂದು, ಈಗ ಬೈಕ್ ಟ್ಯಾಕ್ಸಿ ಜಾಗದಲ್ಲಿ ಅಲ್ಲಿ ಬೇರೆ ಬೈಕ್ ಇದ್ದರೂ ಕೂಡ ಅದು ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ, ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದ್ರಿಂದ ಮಾತ್ರ ಇಲ್ಲಿ ಆಕ್ಸಿಡೆಂಟ್ ಆಗಿರ್ತದೆ ಅಂದಿಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ ಅಂತ ಅಲ್ಲ ಗುರು, ಅಲ್ಲಿ ಯಾವ ವೆಹಿಕಲ್ ಇದ್ದರೂ ಕೂಡ ಹಂಗೆ ಆಗ್ತಾ ಇರೋದು. ಇನ್ನೊಂದು, ನೀವು ಆ ರೋಡ್ ಗಮನಿಸ್ಬೇಕು. ನಿಮಗೆ ಆ ರೋಡ್ ಕೂಡ ಹೆಂಗಿದೆ ಅಂತ ಅಂದರೆ ಒನ್ ವೇ ಅಷ್ಟೇ ಇರೋದು. ಎಷ್ಟು ವೆಹಿಕಲ್ ಓಡ್ತಾ ಇದ್ದಾವೆ ಅಲ್ಲಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ, ಎಷ್ಟು ಟ್ರಾಫಿಕ್ ಇದೆ ಅಲ್ಲಿ, ಎಷ್ಟು ಬರೀ ಒನ್ ವೇ ಇರೋದ್ರಿಂದಲೇ ನೀವು ಅರ್ಥ ಮಾಡ್ಕೊಬೇಕು ಎಷ್ಟು ಟ್ರಾಫಿಕ್ ಇರುವಂಥ ಏರಿಯಾ ಅದು ಅಂತ ಹೇಳ್ಬಿಟ್ಟು. ಜೊತೆಯಲ್ಲಿ ಅಲ್ಲಿ ಇನ್ನೊಬ್ಬ ಜೊತೆಲಿರೋನು ಏನು ಹೇಳ್ತಾ ಇದ್ದಾನೆ ಅಂತ ಅಂದರೆ, ಅವನ್ನ ನೀನು ನೋಡ್ಕೊಂಬರ್ಬೇಕಾಯ್ತು. ಹೌದು, ನೋಡ್ಕೊಂಬರ್ಬೇಕು, ಬಟ್ ಸಡನ್ನಾಗಿ ಬಂದರೆ ಏನು ಮಾಡೋಕ್ಕಾಗುತ್ತೆ? ಅಲ್ಲಿ ಬೈಕ್ ಟ್ಯಾಕ್ಸಿ ಬದಲು ಯಾವುದೇ ಬೈಕ್ ಇದ್ದೀರೋ, ಆಟೋ ಇದ್ದೀರೋ, ಕ್ಯಾಬ್ ಇದ್ದೀರೋ, ಏನಿದ್ದರೂ ಕೂಡ ಒಂದು ಸಡನ್ನಾಗಿ ಅಡ್ಡ ಬಂದಂಥ ಸಮಯದಲ್ಲಿ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಆಕ್ಸಿಡೆಂಟ್ ಅನ್ನೋದು ಒಂದು ಕಾಮನ್. ಅದು ಬೈಕ್ ಟ್ಯಾಕ್ಸಿಲೇ ಆಗಿರೋದನ್ನ ಏನು ಮಾಡ್ತಾರೆ ಅಂತಂದರೆ, ಬೈಕ್ ಟ್ಯಾಕ್ಸಿ ಮಾಡಿರೋದ್ರಿಂದನೇ ಆಕ್ಸಿಡೆಂಟ್ ಆಗಿದೆ, ಬೈಕ್ ಟ್ಯಾಕ್ಸಿ ಮಾಡಿಲ್ಲ ಅಂತಂದರೆ ಆಕ್ಸಿಡೆಂಟ್ ಆಗ್ತಾನೆ ಇರಲಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಪೋರ್ಟ್ರೇ ಮಾಡೋದು ಯಾವ ಮಟ್ಟಿಗೆ ಸರಿ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು, ನೀವು ಗಮನಿಸಿದ್ರೆ ಆ ಲೇಡಿ ಕಸ್ಟಮರ್ಗೂ ಕೂಡ ಅವ್ರು ಹೇಳ್ತಾ ಇದ್ದಾರೆ, ಮೇಡಮ್ ನೀವು ಯಾಕೆ ರ್ಯಾಪಿಡೋದಲ್ಲಿ ಬಂದುಬಿಟ್ರಿ, ರ್ಯಾಪಿಡೋದಲ್ಲಿ ಬಂದಿರೋದಕ್ಕೆ ಈ ಥರ ಆಗ್ತಾ ಇರೋದು. ಅವ್ರ ಇಂಟೆನ್ಷನ್ ಏನು, ನೆಕ್ಸ್ಟ್ ಇನ್ನೊಂದ್ಸಲ ಅವರು ಬೈಕ್ ಟ್ಯಾಕ್ಸಿ ಬುಕ್ ಮಾಡಬಾರ್ದು. ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ದಂಗೆ ಅವರು ಆಟೋ ಮಾತ್ರ ಬುಕ್ ಮಾಡಬೇಕು, ಇಲ್ಲ ಕ್ಯಾಬ್ ಮಾತ್ರ ಬುಕ್ ಮಾಡ್ಕೊಬೇಕು ಅನ್ನೋ ಒಂದು ಸ್ವಾರ್ಥತನ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂದರೆ ಅವರು ಲೇಡೀಸ್ಗೆ ಏನು ಹೇಳ್ತಾರೆ ಅಂತ ಅಂದರೆ, ನೀವು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಯಾಕೆ ಬುಕ್ ಮಾಡಿರಿ, ನೋಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರೋದ್ರಿಂದ ಈ ಥರ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಅವರು ಪೋರ್ಟ್ರೇ ಮಾಡ್ತಾಯಿದ್ದಾರೆ. ಜೊತೆಯಲ್ಲಿ ಏನು ಅಂತ ಅಂದರೆ, ಬೈಕ್ ಟ್ಯಾಕ್ಸಿನ ಒಟ್ಟಿನಲ್ಲಿ ಹೇಳ್ತಾಯಿವಾ, ಮೇನ್ ಇಂಟೆನ್ಷನ್ ಆ ವೀಡಿಯೋ ಮಾಡ್ತಾ ಇರೋದು ಏನು ಇಂಟೆನ್ಷನ್ ಅಂತಂದರೆ, ಅಲ್ಲಿ ಬಿದ್ದಿರೋರನ್ನ ಸೇವ್ ಮಾಡೋ ಇಂಟೆನ್ಷನು ಇಲ್ಲ. ಅಂದರೆ ಇವರು ಓಡಾಗ್ತಾ ಇರೋದಂತೂ ತಪ್ಪೇ ಬಿಡಿ. ಈಗ ಗುದ್ಬಿಟ್ಟು ಹೊರಟೋಗ್ತೀನಿ ಅಂತಂದರೆ ಯಾರು ಕೂಡ ಕೇಳಲ್ಲ, ಅಲ್ಲಿ ಗುದ್ಬಿಟ್ಟು ಹೋಗೋದು ಅದು ಕೂಡ ಇನ್ನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು ತಪ್ಪೇ. ಅದು ಅವ್ರದ್ದು ಏನಾಯ್ತು ಅಂತಂದ್ರೆ ಅವ್ರನ್ನ ಅಲ್ಲಿ ಫಸ್ಟ್ ಏಡ್ ಮಾಡೋದಾಗಲಿ, ಹಾಸ್ಪಿಟ್ಲಿಗೆ ಸೇರಿಸೋದಾಗಲಿ ಮಾಡಬೇಕು. ಇವರು ಜೊತೆಗೆ ಇವರು ಸಪೋರ್ಟಿಂಗ್ ಮಾಡಬೇಕು. ಏನಕ್ಕೆ ಅಂತಂದರೆ, ಅಲ್ಲಿ ಒಬ್ಬ ವ್ಯಕ್ತಿಗೆ ಅಲ್ಲಿ ಏನಾಗೈತೆ ಅಂತಲೇ ಗೊತ್ತಾಗ್ತಾ ಇಲ್ಲ, ಅದು ಕೂಡ ಕೇರ್ ಮಾಡ್ತಾಯಿಲ್ಲ. ಈಗ ಲೇಡಿ ಬಿದ್ದವರು ಅನ್ನೋದು ಒಂದನ್ನೇ ಅವ್ರು ಹೈಲೈಟ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತಂದರೆ, ಬೇರೆ ಕಡೆ ಒಂದು ಸಲ ಈ ಥರ ಲೇಡಿ ಬಿದ್ದು ಆಕ್ಸಿಡೆಂಟಾಗಿ ಹೊರಟಾಗಿದ್ರಲ್ಲ, ಅಂದರೆ ತೀರೋಗಿದ್ರು. ಅದರಿಂದಾಗಿ ಈಗ ಮಹಾರಾಷ್ಟ್ರದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿರೋದು ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದೇ ರೀತಿಯಲ್ಲಿ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಾಯ್ತಾ ಇರೋದು ಅದಕ್ಕೆ ಅಂತ ಅನ್ನಿಸ್ತಾ ಇದೆ. ಯಾರು ಒಬ್ಬರು ಬಿದ್ದು ಇವಾಗ ಏನಾರು ಆಗಬೇಕು, ಅವ್ರಿಗೆ ಏನಾರು ಆದಂಥ ಸಮಯದಲ್ಲಿ ಇವ್ರಿಗೆ ಒಂದು ನ್ಯೂಸ್ ಸಿಗುತ್ತೆ, ಅದನ್ನೇ ಒಂದು ಹೈಲೈಟ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿನ ಫುಲ್ಲು ಬ್ಯಾನ್ ಮಾಡಿಬಿಡ್ಬೋದಲ್ಲ, ಈಗ ಮಹಾರಾಷ್ಟ್ರದಲ್ಲ ಆದಂಗೆ ಆಗ್ಬಿಡ್ಬೋದಲ್ಲ ಅನ್ನೋದು ಒಂದು ಇಂಟೆನ್ಷನಲ್ಲಿ
ಒಂದು ಚೂರು ತಪ್ಪು ಬೈಕ್ ಟ್ಯಾಕ್ಸಿದು ಎಲ್ಲೇ ಕೂಡ ಒಂದು ಚೂರು ತಪ್ಪು ಕಾಣಿಸಿದ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ವೀಡಿಯೋ ಮಾಡೋದಕ್ಕೆ ಪೋಸ್ಟ್ ಮಾಡೋದು, ವೀಡಿಯೋ ಮಾಡೋದು ಪೋಸ್ಟ್ ಮಾಡೋದು, ಇದೇ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಒಟ್ಟು ಮೇನ್ ಇಂಟೆನ್ಷನ್ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ವಾ, ಬೈಕ್ ಟ್ಯಾಕ್ಸಿನ ನೆಗೆಟಿವ್ ಆಗಿ ಕಾಣಿಸ್ಬೇಕು, ಜೊತೆಲಿ ಯಾರಿಗಾನ ಏನಾರು ಆಗಬೇಕೀಗ ಈಗಿರೋ ಸಿಚುವೇಷನಲ್ಲಿ ಬೈಕ್ ಟ್ಯಾಕ್ಸಿ ಸಡನ್ನಾಗಿ ಈಗ ಸ್ಟಾಪ್ ಆಗಿಬಿಡ್ಬೇಕು ಅಂತಂದರೆ, ಸೊ ಯಾರಿಗಾರು ಈಗ ಕಸ್ಟಮರ್ಗೆ ಏನಾರು ಆಗಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಇವರು ವೀಡಿಯೋ ಮಾಡ್ತಿರೋದು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ ಏನು ಎಕ್ಸ್ಪ್ಲೈನ್ ಮಾಡೋಂಥದ್ದೇನಿಲ್ಲ. ಸೊ ಇಂಟೆನ್ಷನ್ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಅಂದರೆ ನಿಮ್ಗೆ ಏನು ಅನ್ನಿಸ್ತು ಇಂಟೆನ್ಷನ್, ಅವರು ವೀಡಿಯೋ ಮಾಡಿರೋದು ಇಂಟೆನ್ಷನ್ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಇವಾಗ ಆಟೋದಲ್ಲಿ ಯಾರನ್ನು ಕೂಡ ಇವಾಗ ಏನು ಮಾಡ್ತಾರೆ ಅಂತಂದರೆ ಎಷ್ಟು ಜನ ಎಲ್ಲರೂ ಕೂಡ ಒಂದೇ ರೀತಿ ಇರೋಲ್ಲ. ಯಾವುದೋ ಒಂದು ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು ಅಂತ ಅಂದಿನ ಮಟ್ಟಿಗೆ ಎಲ್ಲ ಬೈಕ್ ಟ್ಯಾಕ್ಸಿನ ಆಕ್ಸಿಡೆಂಟ್ ಆಗಲ್ಲ. ಅದೇ ರೀತಿಯಲ್ಲಿ ಒಬ್ಬೊಬ್ಬರು ಮೀಟ್ರ್ ಹಾಕಲ್ಲ. ಇವಾಗಲೂ ಕೂಡ ಇವಾಗೂ ಆಟೋ ಓಡಿಸ್ತಾರೆ ಎಷ್ಟೊಂದು ಜನ ಮೀಟ್ರ್ ಹಾಕಲ್ಲ. ಆಮೇಲೆ ನಾನು ಎಷ್ಟೊಂದು ಹತ್ರ ಗಮನಿಸಿದ್ದೀನಿ ಅಂತ ಅಂದರೆ ಈಗ ಪಾರ್ಸಲ್ ಹೊಡಿತಾ ಇರ್ತಾರೆ ಗುರು. ಈಗ ಪ್ಯಾಸೆಂಜರ್ ಆಟೋದಲ್ಲಿ ಎಷ್ಟೊಂದು ಜನ ಪಾರ್ಸಲ್ ಹೊಡಿತಾ ಇರ್ತಾರೆ. ಅದು ಮಾತ್ರ ಕರೆಕ್ಟಾ? ಅಂದರೆ ಪಾರ್ಸಲ್ ಹೊಡಿಬೋದಾ? ಪರ್ಮಿಷನ್ ಇದೆಯಾ ಪಾರ್ಸಲ್ ಹೊಡೆಯೋಕ್ಕೆ? ಅದನ್ನು ನಾವು ಏನು ಮಾಡಬೇಕು ಅಂತಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಏನಿದ್ರು ಅವರು ಎಲ್ಲನೂ ಕೂಡ ಈಗ ವೀಡಿಯೋ ಮಾಡ್ಕೊಂಡು ನಿಂತ್ಕೊಬೇಕಾಗುತ್ತೆ. ಆ ಥರ ಏನಾರು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಸುಮ್ಮನೆ ಇದ್ಬಿಡ್ತೀರಾ ನೀವು, ಗೂಂಡಾಗಿರಿ ಸ್ಟಾರ್ಟ್ ಮಾಡ್ತೀರಾ, ಅವ್ರ ಮೇಲೆ ಗೂಂಡಾಗಿರಿ ಮಾಡ್ತೀರಾ, ಅವ್ರಿಗೆ ಹೊಡ್ಯಕ್ಕೆ ಹೋಗೋದು, ಗುಂಪು ಕಟ್ಕೊಳೋದು, ಈ ಥರ ಎಲ್ಲ ಮಾಡೋಕ್ಕೆ ನೀವು ಕೂಡ ಸ್ಟಾರ್ಟ್ ಮಾಡ್ತೀರಾ. ಜೊತೆಯಲ್ಲಿ ಅದಾದಮೇಲೆ ನೆಕ್ಸ್ಟು ಮುಂದೆಗಡೆ ಕುಂಡ್ರಿಸ್ಕೊಂಡು ಹೋಗೋದು ನೋಡಿದ್ದೀನಿ. ಮುಂದೆಗಡೆ ಕೂತ್ಕೊಂಡು ಹೋಗೋಕ್ಕೆ ಪರ್ಮಿಷನ್ ಇದೆಯಾ ಆಟೋದಲ್ಲಿ? ರೀಸೆಂಟಾಗಿ ನಾನು ನೋಡಿದ್ದೀನಿ, ಆ ಮುಂದೆಗಡೆ ಡ್ರೈವರ್ ಸೀಟ್ ಇರುತ್ತಲ್ಲ, ಆ ಡ್ರೈವರ್ ಸೀಟಲ್ಲಿ ಪಕ್ಕದಲ್ಲಿ ಕುಂಡ್ರಿಸ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಎಷ್ಟೊಂದಿದೆ ತುಂಬ, ಎಲ್ಲ ಕಡೆನೂ ಅಷ್ಟೇ. ಎಲ್ಲರೂ ಒಬ್ಬೊಬ್ಬರು ತಪ್ಪು ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಒಂದು ನೆಗೆಟಿವಿಟಿ ಇದ್ದೇ ಇರುತ್ತೆ. ಬಟ್ ಅದನ್ನೇ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇಲ್ಲಿ ಹೈಲೈಟ್ ಮಾಡಿ ತೋರಿಸುವಂಥದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇದನ್ನೇ ಬೇಕು ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡಿ ತೋರಿಸೋದು. ಜೊತೆಯಲ್ಲಿ ಮೈನು ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು ಅಂತ ಒಂದು ಇಂಟೆನ್ಷನಲ್ಲಿ ಇದು ಮಾಡ್ತಾಯಿದ್ದಾರೆ. ಸೊ ಇದು ಇಲ್ಲೀಗಲ್ ಅಂತಲೇ ಅಂದ್ಕೊಳ್ಳೋಣಪ್ಪ. ಈಗ ಇಲ್ಲೀಗಲ್ ಆದರೆ ಯಾವುದೇ ಆದಂಥ RTO ಹಿಡಿತಾ ಇಲ್ಲ, ಪೊಲೀಸವ್ರು ಹಿಡಿತಾರೆ. ಯಾರಿಗೂ ಇಲ್ದಿರೋದು ನಿಮ್ಗೆ ಯಾಕೆ ಇಷ್ಟು ಟೆನ್ಷನ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ಮೇನ್ ಇಲ್ಲಿ ಅಧಿಕಾರಿಗಳು ಹಿಡಿಬೇಕಷ್ಟೇ. ಈಗ ಏನದು ಇಲ್ಲೀಗಲ್ ಅಂತ ಅನ್ನಂಗಿದ್ರು ಅವರು ಅಧಿಕಾರಿಗಳು ಇರಬೇಕು, ಅವರು ಆ್ಯಕ್ಷನ್ ತೊಗೊಬೇಕು. ಇಷ್ಟು ದಿವಸದಿಂದನೇ ಅವ್ರು ಏನೋ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಂತಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಯಾವುದೇ ಆದಂಥ ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 100% ನೀಟಾಗಿ ಗೊತ್ತಾಗ್ತಾಯಿದೆ. ಅದಕ್ಕೋಸ್ಕರ ಅವರು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ. ಈ ಕಾನೂನು ಬಿಟ್ಟು ಆಚೆ ಕಡೆ ಬೇರೆ ಏನೋ ನಡೀತಾ ಇದೆ ಅಂತಂದರೆ ಯಾರು ಕೂಡ ಇಲ್ಲಿ ಸುಮ್ಮನೆ ಇರೋದೇ ಇಲ್ಲ. ಕಾನೂನು ಒಳಗಡೆ ಇರೋದ್ರಿಂದನೇ ಅವರು ಕೂಡ ಯಾರನ್ನೂ ಕೂಡ ಹಿಡಿತಾ ಇಲ್ಲ, ಫೈನ್ ಹಾಕೋದಾಗಲಿ ಆ ಥರ ಮಾಡ್ತಾ ಇಲ್ಲ. ಈಗ ಮಹಾರಾಷ್ಟ್ರದಲ್ಲಿ ಆಗಿರೋ ಥರ ಆದರೆ ಇಲ್ಲೂ ಕೂಡ ಮಾಡಬೇಡ್ರಿ ಅಂತ ಹೇಳ್ತಾರೆ. ನಮಗೆ ಇಲ್ಲೆಲ್ಲೂ ಕೂಡ ಮಾಡಬೇಡ್ರಿ ಅಂತಲೂ ಕೂಡ ಎಲ್ಲೂ ಬಂದೂ ಇಲ್ಲ. ಸೊ ಎಲ್ಲೂ ಕೂಡ ಹೇಳಿಲ್ಲ. ಕೋರ್ಟೇ ಆಗಲಿ, ಕೋರ್ಟಲ್ಲೂ ಕೂಡ ಅಷ್ಟೇ. ಈಗ ಆರ್ಡ್ರ್ ಪಾಸ್ ಆಯ್ತಲ್ಲ, ಆರ್ಡ್ರ್ ಪಾಸ್ ಆದಾಗಲೂ ಕೂಡ ಇವಾಗ ಎಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಮಾಡಬೇಡಿ ಅಂತಲೇ ಹೇಳಿರೋದು. ಅಂದರೆ ಮಾಡಬೇಡಿ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅಂದರೆ ಇದಕ್ಕೆ ರಿಜಿಸ್ಟರ್ ಮಾಡಿಕೊಡಿ ಅಂತಲೇ ಹೇಳಿರೋದು. ಈ ಕೋರ್ಟ್ ಆರ್ಡ್ರಲ್ಲಿ ಎಲ್ಲೂ ಕೂಡ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿಬಿಟ್ಟು ಬೈಕ್ ಟ್ಯಾಕ್ಸಿ ಅಲ್ಲಿವರೆಗೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ತಿಳಿಸಿಲ್ಲ. ಅಂತಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 2-3 ಹತ್ರ ನೋಡಿದೆ ಗುರು. ಅಂತಂದರೆ ಏನೋ 5th ಪಾಯಿಂಟ್ ಇದೆ, ಆ 5th ಪಾಯಿಂಟ್ನ ಅವರು ಹೈಲೈಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಮೇನ್ 5th ಪಾಯಿಂಟ್ ಏನು ಗೊತ್ತಾ? ಮುಂಚೆ ಆರ್ಡ್ರ್ ಆಗಿತ್ತಲ್ಲ, ಆ ಆರ್ಡ್ರದ್ದು ಈ ಥರ ಆರ್ಡ್ರ್ ಆಗಿತ್ತು, ಅದ್ರ ಮೇಲೆ ಫೈಟ್ ಮಾಡ್ತಾಯಿದ್ದೀವಿ ಅಂತ ಇರುವಂಥ ಒಂದು ಪಾಯಿಂಟ್ ಅದು. ಅದನ್ನೇ ಇಟ್ಕೊಂಡು ಎಷ್ಟೊಂದು ಜನ ಏನು ಮಾಡಿದ್ದಾರೆ ಅಂತಂದರೆ ಅದನ್ನೇ ಪೋರ್ಟ್ರೇ ಮಾಡಿಬಿಟ್ಟು ತೋರಿಸಿದ್ರು ಅವಾಗ. ಅದರಿಂದಾಗಿ ಎಷ್ಟೊಂದು ಜನ ಹಂಗೆ ಅಂದ್ಕೊಂಡಿದ್ರೆ. ಬಟ್ ಇಲ್ಲಿ ಮೇನ್ ಹೇಳ್ವಾ, ಕೋರ್ಟ್ ಹೇಳೇ ಇಲ್ಲ ನೀವು ಬೈಕ್ ಟ್ಯಾಕ್ಸಿ ಅಲ್ಲಿವರೆಗೂ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು. ಯಾವ ಆರ್ಡ್ರಲ್ಲೂ ಕೂಡ ಇಲ್ಲ, ಅಲ್ಲಿವರೆಗೂ ಮಾಡೋಂಗಿಲ್ಲ ಅಂತ ಅಂದಿದ್ರೆ ಯಾರು ಕೂಡ ಇವಾಗ ಮಾಡ್ತಾನೂ ಇರಲಿಲ್ಲ. ಜೊತೆಯಲ್ಲಿ ಎಲ್ಲರೂ ಕೂಡ ಇವಾಗ RTOದವರೇ ಆಗಲಿ ಪೊಲೀಸವರೇ ಆಗಲಿ ಸುಮ್ಮನೆ ಇರ್ತಾ ಇರಲಿಲ್ಲ, ಅವರು ಕೂಡ ಆ್ಯಕ್ಷನ್ ತಗೊಳೋರು. ಅದರಿಂದಾಗಿ ಅದರಲ್ಲಿ ಯಾವುದೇ ಆದಂತೂ ಇಲ್ಲ. ಸೊ ಅದಕ್ಕೋಸ್ಕರನೇ ಸೊ ಪೋರ್ಟ್ರೇ ಮಾಡ್ತಾನೆ ಇರ್ತಾರೆ. ನನಗೆ ಅನ್ನಿಸ್ದಂಗೆ ಇನ್ನೂ ಎಷ್ಟು ದಿನವರೆಗೂ ಈ ಥರ ಪೋರ್ಟ್ರೇ ಮಾಡ್ತಾರೋ, ನೆಗೆಟಿವ್ ಆಗಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಗೊತ್ತಿಲ್ಲ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.